Welcome back to my YouTube channel. So happy new year to one and all. So today ನಾನು ನಿಮಗೆ ಕಸ್ಟಮ್ ಡ್ಯೂಟಿ ಪೇಯಬಲ್ ಮೇಲೆ ಈ ಒಂದು ಪ್ರಾಬ್ಲಮ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ನಾನು ಸುಮಾರು ಪ್ರಾಬ್ಲಮ್ಸ್ ಅನ್ನ ಕಸ್ಟಮ್ ಡ್ಯೂಟಿ ಮೇಲೆ ಡಿಫರೆಂಟ್ ಪ್ಯಾರಾಮೀಟರ್ಸ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರೋದ್ರಿಂದ ಈ ಒಂದು ಕ್ವಶನ್ಸ್ಗೆ ನೀವು ಹೇಗೆ ಆನ್ಸರ್ ಮಾಡಬೇಕು, ಕಸ್ಟಮ್ ಡ್ಯೂಟಿ ಪೇಯಬಲ್, ಅಸೆಸಬಲ್ ವ್ಯಾಲ್ಯೂ ಮತ್ತೆ ಕಸ್ಟಮ್ ಡ್ಯೂಟಿ ಪೇಯಬಲ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡೋಣ ಬನ್ನಿ. Ravi imports by air from USA a gear cutting machine complete with accessories and space for value USD FOB 20,000 and other relevant data and information is given. ಅಂದ್ರೆ ರವಿ ಇಂಪೋರ್ಟ್ಸ್ ಮಾಡ್ಕೊಳ್ತಾ ಇದ್ದಾನಂತೆ ಬೈ ಏರ್. ಅಂದ್ರೆ ಯಾವ ಮುಖಾಂತರ ಇಂಪೋರ್ಟ್ ಮಾಡ್ಕೊಳ್ತಿದ್ದಾನಂತಪ್ಪ? ಏರ್ ಮುಖಾಂತರ ಇಂಪೋರ್ಟ್ ಮಾಡ್ಕೊಳ್ತಿದ್ದಾನಂತೆ. ಬೈ ಏರ್ ಅಂದ್ರೆ ಥ್ರೂ ದಿ ಏರ್ ಫ್ರೈಟ್ ಇಂದಾನೆ ಅವ್ನು ಇಂಪೋರ್ಟ್ ಮಾಡ್ಕೊಳ್ತಿದ್ದಾನೆ ಅಂತ ಅಲ್ಲಿ ಹೇಳಿದಾನೆ. ಹಾಗಾಗಿ ಬೈ ಏರ್ ಅಂತ ಹೇಳಿದಾನೆ. USA ಇಂದ ಇಂಪೋರ್ಟ್ ಮಾಡ್ಕೊಳ್ತಿದ್ದಾನೆ. ಗೇರ್ ಕಟಿಂಗ್ ಮಿಷಿನ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದಾನೆ. ಕಂಪ್ಲೀಟ್ ವಿತ್ ಆಕ್ಸೆಸರೀಸ್ ಅಂಡ್ ಸ್ಪೇಸ್ ಅಂದ್ರೆ ಆ ಮಿಷಿನರಿ ಜೊತೆಗೆ ಆಕ್ಸೆಸರೀಸ್ ಮತ್ತೆ ಸ್ಪೇರ್ಸ್ ಅನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ತಿದ್ದಾನೆ. ಫಾರ್ ದಿ ವ್ಯಾಲ್ಯೂ, ಸೊ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ $, FOB ಫ್ರೈಟ್ ಆನ್ ಬೋರ್ಡ್ ಆರ್ ಫ್ರೀ ಆನ್ ಬೋರ್ಡ್ ಅಂತ ಏನ್ ಕರಿತೀವಿ. ಸೊ ಆ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಫ್ರೀ ಆನ್ ಬೋರ್ಡ್ ಎಷ್ಟಪ್ಪ ಅಂದ್ರೆ $20,000 ಗೆ ಅವರು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾನಂತೆ. ಅಂಡ್ ಅದರ್ ರಿಲೆವೆಂಟ್ ಡೇಟಾ ಅಥವಾ ಅದರ್ ರಿಲೆವೆಂಟ್ ಇನ್ಫಾರ್ಮೇಶನ್ಸ್ ಏನೇನಿದೆ ಅಂತ ಕೊಟ್ಟಿದ್ದಾರೆ. ಅಟ್ ದಿ ರಿಕ್ವೆಸ್ಟ್ ಆಫ್ ಫಸ್ಟ್ ಪಾಯಿಂಟ್ ಏನಿದೆ ಅಂದ್ರೆ ಅಟ್ ದಿ ರಿಕ್ವೆಸ್ಟ್ ಆಫ್ ಇಂಪೋರ್ಟರ್ ನ ರಿಕ್ವೆಸ್ಟ್ ಮೇರೆಗೆ USD 1,000 has been incurred for improving the design and etc. of the machine, but this is not reflected in the invoice and will be paid by the party. ನೋಡಿ, ಆ ಇಂಪೋರ್ಟರ್ ನ ರಿಕ್ವೆಸ್ಟ್ ಮೇರೆಗೆ $1,000 ಅನ್ನ ಡಿಸೈನ್ ಮಾಡ್ಲಿಕ್ಕೆ, ಒಂದು ಮಿಷಿನರಿ ಇಂಪ್ರೂವಿಂಗ್ ದಟ್ ಮಿಷಿನರಿ ಡಿಸೈನ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಸೊ $1,000 ಇನ್ಕರ್ಡ್ ಆಗಿದೆಯಂತೆ. ಬಟ್ ದಟ್ $1,000 ಇನ್ವಾಯ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನ ರಿಫ್ಲೆಕ್ಟ್ ಮಾಡ್ಬೇಕಾಗತ್ತೆ. ಫ್ರೈಟ್ $6,000 ಕೊಟ್ಟಿದ್ದಾರೆ. ಫ್ರೈಟ್ ಅಂತ ಮಾತ್ರ ಹೇಳಿದಾನೆ, ಬಟ್ ಗೊತ್ತಿರಬೇಕು ಇದು ಎಂತ ಫ್ರೈಟ್ ಅಪ್ಪ ಅಂದ್ರೆ ಏರ್ ಫ್ರೈಟ್. ಯಾಕಂದ್ರೆ ಮೇಲೆ ಹೇಳಿದಾನೆ ಏರ್ ಇಂದ ಇಂಪೋರ್ಟ್ ಮಾಡ್ಕೊಳ್ತಿದೀನಿ ಅಂತ, ಹಾಗಾಗಿ ಇದು ಏರ್ ಫ್ರೈಟ್ ಅಂತ ಕರಿತೀವಿ. 6,000 ಏರ್ ಫ್ರೈಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ಗೂಡ್ಸ್ ಆರ್ ಇನ್ಶೂರ್ಡ್ ಬಟ್ ಪ್ರೀಮಿಯಂ ಇಸ್ ನಾಟ್ ಶೋನ್. ಅಂದ್ರೆ ಗೂಡ್ಸ್ ಅನ್ನ ಇನ್ಶೂರೆನ್ಸ್ ಮಾಡಿಸಿದ್ದಾರೆ, ಬಟ್ ಪ್ರೀಮಿಯಂ ಕೊಟ್ಟಿಲ್ವಂತೆ, ತೋರಿಸಿಲ್ವಂತೆ, ಅಥವಾ ಅವೈಲಬಲ್ ಇನ್ ದಿ ಇನ್ವಾಯ್ಸ್, ನಾಟ್ ಅವೈಲಬಲ್ ಇನ್ ದಿ ಇನ್ವಾಯ್ಸ್ ಅಲ್ಲಿ ಅವೈಲಬಲ್ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇನ್ಶೂರೆನ್ಸ್ ನಿಮ್ಗೆ ಕ್ವಶನ್ ಅಲ್ಲಿ ಅಮೌಂಟ್ ಕೊಟ್ರೆ ನೀವು ತಗೋಬೇಕು. ಅಮೌಂಟ್ ಕೊಡ್ಲಿಲ್ಲ ಅಂದ್ರೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. 1.125% ಆನ್ FOB ಮೇಲೆ 1.125% ನೀವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಯಾವಾಗ ಇನ್ಶೂರೆನ್ಸ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಗೊತ್ತಿರಬೇಕು 1.125% ಆನ್ FOB. ಸೊ FOB ಮೇಲೆ 1.125% ನೀವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಇನ್ಶೂರೆನ್ಸ್ ಅಮೌಂಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಮಾತ್ರ. ಕೊಟ್ಟಿದ್ರೆ ಅವ್ರು ಎಷ್ಟು ಕೊಟ್ಟಿರ್ತಾರೋ ಅದೇ ತಗೋಬೇಕು. ಕೊಟ್ಟಿಲ್ಲ ಅಂದ್ರೆ 1.125% ಆನ್ FOB ಮೇಲೆ ಮಾಡ್ಕೋಬೇಕು. ಕಮಿಷನ್ ಪೇ ಟು ಲೋಕಲ್ ಏಜೆಂಟ್ ರುಪೀಸ್ ಅಲ್ಲಿ ಕೊಟ್ಟಿದ್ದಾರೆ 4,500 ಇದೆ. ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಫ್ರಮ್ ಏರ್ಪೋರ್ಟ್ ಟು ಫ್ಯಾಕ್ಟ್ರಿ. ನೋಡಿ, ಇದು ಫ್ರೈಟ್ ಮತ್ತೆ ಇನ್ಶೂರೆನ್ಸ್ ಚಾರ್ಜ್ ಮಾಡಿದ್ರಂತೆ. ಯಾವಾಗ ಅಂದ್ರೆ ಏರ್ಪೋರ್ಟ್ ಇಂದ ಫ್ಯಾಕ್ಟ್ರಿಗೆ ಆಗಿರ್ತಕ್ಕಂಥದ್ದು. ನೋಡಿ, ಏರ್ಪೋರ್ಟ್ ಇಂದ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ನಾನು ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಏರ್ಪೋರ್ಟ್ ಇಂದ ನನ್ನ ಫ್ಯಾಕ್ಟ್ರಿ ಪ್ರಿಮೈಸಸ್ಗೆ ತಗೊಂಡೋಗ್ಬೇಕಾದ್ರೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಸೊ ಯಾವುದೇ ಎಕ್ಸ್ಪೆನ್ಸಸ್ ಆಫ್ಟರ್ ಇಂಪೋರ್ಟೇಷನ್ಸ್ ಆದ್ಮೇಲೆ ಇನ್ಕರ್ ಆಗಿರುತ್ತೆ ಅಂತ ಹೇಳಿದ್ರೆ ಅದನ್ನ ಕನ್ಸಿಡರ್ ಮಾಡಬೇಡಿ, ಇದನ್ನ ಇಗ್ನೋರ್ ಮಾಡಿ. ಬಿಕಾಸ್ ಈ ಒಂದು ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಯಾವಾಗ ಆಗಿರೋದು ಅಂದ್ರೆ ನಾನು ಇಂಪೋರ್ಟ್ ಮಾಡ್ಕೊಂಡ್ ಬಂದಾದ್ಮೇಲೆ ಏರ್ಪೋರ್ಟ್ ಇಂದ ಫ್ಯಾಕ್ಟ್ರಿಗೆ ತಗೊಂಡ್ ಹೋಗ್ಬೇಕಾದ್ರೆ ಆಗಿರೋ ಕಾಸ್ಟ್, ಅದು ಎಕ್ಸ್ಪೆಂಡಿಚರ್. ಆಫ್ಟರ್ ಇಂಪೋರ್ಟೇಷನ್ ಆದ್ಮೇಲೆ ಬಂದಿರತಕ್ಕಂಥದ್ದು ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾರೆ. $1 ಈಕ್ವಲ್ಸ್ 45 ರೂಪೀಸ್ ಇದೆ ಅಂತ ಹೇಳಿದ್ದಾರೆ. ಅಂಡ್ ಡ್ಯೂಟೀಸ್ ಆಫ್ ಕಸ್ಟಮ್ಸ್ ಅಂದ್ರೆ ಬೇಸಿಕ್ ಕಸ್ಟಮ್ ಡ್ಯೂಟಿ 10% ಕೊಟ್ಟಿದ್ದಾರೆ. ನಮ್ಗೆ ಹೇಳಿದ್ರೆ ಕಾಂಪ್ಯೂಟ್ ಅಸೆಸಬಲ್ ವ್ಯಾಲ್ಯೂ ಫಸ್ಟ್ ಒನ್ ಅಂಡ್ ಸೆಕೆಂಡ್ ಒನ್ ಕಸ್ಟಮ್ ಡ್ಯೂಟಿ ಪೇಯಬಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಒಂದು ಅಸೆಸಬಲ್ ವ್ಯಾಲ್ಯೂನು ಮಾಡಬೇಕು, ಇನ್ನೊಂದು ಕಸ್ಟಮ್ ಡ್ಯೂಟಿನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ ನಾವು ಅಸೆಸಬಲ್ ವ್ಯಾಲ್ಯೂನ ಮಾಡೋಣ. ಸೊ ನಿಮ್ಗೆ ಕಸ್ಟಮ್ ಡ್ಯೂಟಿ ಮೇಲೆ ಒಂದು ಸೆಕ್ಷನ್ ಬಿ ನಲ್ಲಿ 4 ಮಾರ್ಕ್ಸ್ ಸಿಗುತ್ತೆ, ಇನ್ನೊಂದು ಸೆಕ್ಷನ್ ಸಿ ನಲ್ಲಿ 12 ಮಾರ್ಕ್ಸ್. ಈಸಿಯಸ್ಟ್ ಚಾಪ್ಟರ್ ಈಸಿಯಾಗಿ ಸಿಗುತ್ತೆ. ಕರೆಕ್ಟ್ ಆಗಿ ನಾನು ಯಾವ್ಯಾವ ತರ ಪ್ರಾಬ್ಲಮ್ ಮಾಡಿದೀನೋ ಕರೆಕ್ಟ್ ಆಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಈಸಿಯಾಗಿ ಆಲ್ಮೋಸ್ಟ್ 16 ಮಾರ್ಕ್ಸ್ ನಿಮ್ಗೆ ಈ ಚಾಪ್ಟರ್ ಅಲ್ಲಿ ಸಿಗುತ್ತೆ.
ಸೊ ಹಾಗಾಗಿ ಫಸ್ಟ್ ಈ ಕ್ವಶನ್ ಅಲ್ಲಿ ಅಸೆಸಬಲ್ ವ್ಯಾಲ್ಯೂನ ಮಾಡೋಣ. ಯಾವ ತರ ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ನೋಡಿ ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ಅಂದ್ರೆ ಈ ತರ ಫಾರ್ಮ್ಯಾಟ್ ಹಾಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ, ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಹಾಕೊಳ್ಳಿ, ಸೆಕೆಂಡ್ ಕಾಲಮ್ USD ಹಾಕೊಳ್ಳಿ, ಅಂದ್ರೆ ಫಾರಿನ್ ಕರೆನ್ಸಿ ಯಾವ್ದು ಕೊಟ್ಟಿದ್ದಾರೆ ಅದು. ನನಗೆ ಇಲ್ಲಿ ಕ್ವಶನ್ ಅಲ್ಲಿ US ಇಂದ ಇಂಪೋರ್ಟ್ ಮಾಡ್ತಿದ್ದಾರೆ, US ಡಾಲರ್ ಕೊಟ್ಟಿದ್ದಾರೆ, ಹಾಗಾಗಿ US ಡಾಲರ್ ಹಾಕೊಂಡಿದ್ದೀನಿ. ಥರ್ಡ್ ಕಾಲಮ್ ಎಕ್ಸ್ಚೇಂಜ್ ರೇಟ್, ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ, ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾರೆ. ಅಮೌಂಟ್ ನೀವು USD ಇಂಟು ಎಕ್ಸ್ಚೇಂಜ್ ರೇಟ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಬರುತ್ತೆ, ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬಹುದು. ಸೊ ಈಗ ಅಸೆಸಬಲ್ ವ್ಯಾಲ್ಯೂ ಮಾಡ್ಬೇಕಾದ್ರೆ ಫಸ್ಟ್ ನೀವೇನ್ ತಗೋಬೇಕಂದ್ರೆ, ಕ್ವಶನ್ ಅಲ್ಲಿ ಫ್ರೀ ಆನ್ ಬೋರ್ಡ್ ಅಥವಾ FOB ಅಥವಾ ಫ್ರೈಟ್ ಆನ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಆ ಕ್ವಶನ್ ಅಲ್ಲಿ. ನೋಡಿ US ಡಾಲರ್ FOB 20,000 ಅವರೇ ಕೊಟ್ಟಿದ್ದಾರೆ. ಫಸ್ಟ್ ನೀವು ಅಸೆಸಬಲ್ ವ್ಯಾಲ್ಯೂನ ಮಾಡ್ಬೇಕಾದ್ರೆ FOB ಕೊಟ್ಟಿದ್ದಾರೆ ಅಂದ್ರೆ FOB ವ್ಯಾಲ್ಯೂನ ನೀವು ತಗೋಬೇಕು. FOB ವ್ಯಾಲ್ಯೂ, FOB ಅಂದ್ರೆ ಫ್ರೀ ಆನ್ ಬೋರ್ಡ್ ಅಥವಾ ಫ್ರೈಟ್ ಆನ್ ಬೋರ್ಡ್ ಅಂತ ಕರಿತೀವಿ. FOB ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ನೀವು ಅದೇ ತಗೋಬೇಕು. ನನಗೆ FOB ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟಪ್ಪ ಅಂತ ಹೇಳಿದ್ರೆ 20,000 FOB ವ್ಯಾಲ್ಯೂ ಕೊಟ್ಟಿರೋದು, ದಟ್ ಇಸ್ 20,000 US ಡಾಲರ್ ಇರೋದು. ನನಗೆ ರುಪೀಸ್ ಬೇಕು ಅಂದ್ರೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು. ಸೊ FOB 20,000 ಫಾರಿನ್ ಕರೆನ್ಸಿಲಿ ಕೊಟ್ಟಿದ್ದಾರೆ, ನನಗೆ ರುಪೀಸ್ ಅಲ್ಲಿ ಬೇಕು ಅಂದ್ರೆ ನೀವು ಆ USD ನ ಎಕ್ಸ್ಚೇಂಜ್ ರೇಟ್ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಕ್ವಶನ್ ಅಲ್ಲಿ ಒಂದೇ ಎಕ್ಸ್ಚೇಂಜ್ ರೇಟ್ ನಮಗೆ ಕೊಟ್ಟಿರೋದು, $1ಗೆ 45 ರೂಪಾಯಿ ಅಂತ ಹೇಳಿದ್ದಾರೆ. ಒಂದೇ ಎಕ್ಸ್ಚೇಂಜ್ ರೇಟ್ ಕೊಟ್ರೆ ಅವ್ರು ಏನ್ ಕೊಟ್ಟಿರ್ತಾರೋ ಅದೇ ತಗೋಬೇಕು. ಅಥವಾ ಬೇರೆ ಬೇರೆ ಎಕ್ಸ್ಚೇಂಜ್ ರೇಟ್ ಏನಾದ್ರು ಕೊಟ್ಟಿದೆ ಅಂದ್ರೆ ನೀವು ಆಸ್ ಪರ್ CBEC ಅಥವಾ CBIC ಏನ್ ನೋಟಿಫೈ ಮಾಡುತ್ತೆ ಅದೇ ಎಕ್ಸ್ಚೇಂಜ್ ರೇಟ್ ಅನ್ನ ತಗೋಬೇಕು. ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಏನ್ ನೋಟಿಫೈ ಮಾಡುತ್ತೆ ಅದೇ ಎಕ್ಸ್ಚೇಂಜ್ ರೇಟ್ ತಗೋಬೇಕು. ಇಲ್ಲಿ ನನಗೆ ಒಂದೇ ಎಕ್ಸ್ಚೇಂಜ್ ರೇಟ್ ಕೊಟ್ಟರೆ ಅವ್ರು ಏನ್ ಕೊಟ್ಟಿರ್ತಾರೆ ಅದೇ ತಗೊಳ್ಳಿ. ಸೊ ಈಗ ಎಕ್ಸ್ಚೇಂಜ್ ರೇಟ್ ನನ್ನ ಹತ್ರ 45 ರುಪೀಸ್ ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾರೆ, 45 ರುಪೀಸ್ ಇದೆ. ಸೊ ಹಾಗಾಗಿ ನೀವು 20,000 ಇಂಟು 45 ಮಾಡಿದ್ರೆ 20,000 ಇಂಟು 45 ಮಾಡಿದ್ರೆ ಸೊ ನಿಮಗೆ ಇದು USD 20,000 ಇದೆ, ಎಕ್ಸ್ಚೇಂಜ್ ರೇಟ್ 45 ಇದೆ, ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ರುಪೀಸ್ ಅಲ್ಲಿ ಸಿಗುತ್ತೆ. ದಟ್ ಈಸ್ 9 lakh ನಮಗೆ FOB ವ್ಯಾಲ್ಯೂ ಸಿಗುತ್ತೆ. ಇದು ರುಪೀಸ್ ಕನ್ವರ್ಟ್ ಆಗುತ್ತೆ. ಸೊ ನೋಡಿ ಫಾರಿನ್ ಕರೆನ್ಸಿನಲ್ಲಿ ಕೊಟ್ಟಿದ್ರು, ಎಕ್ಸ್ಚೇಂಜ್ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಿ ನಿಮಗೆ ಅಮೌಂಟ್ ಸಿಗುತ್ತೆ 9 lakh FOB ವ್ಯಾಲ್ಯೂ. ಫಸ್ಟ್ ನೀವು FOB ತಗೋಬೇಕು. ಈ FOB ತಗೊಂಡಾದ್ಮೇಲೆ ನೀವು ಏನ್ ಮಾಡ್ಬೇಕು ಅಂದ್ರೆ ಆಡ್, ಕ್ವಶನ್ ಅಲ್ಲಿ ಆಯಾ ಫಾರಿನ್ ಕರೆನ್ಸಿನಲ್ಲಿ ಏನೇನ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾನೆ ಆ FOBಗೆ ಎಲ್ಲ ಆಡ್ ಮಾಡ್ಕೊಂಡು ಹೋಗಿ ಕ್ವಶನ್ ಪ್ರಕಾರನೇ ಹೋಗಿ, ಕ್ವಶನ್ ಅಲ್ಲಿ ಏನೇನ್ ಕೊಟ್ಟಿರ್ತಾನೆ ಆ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ನೀವು ಆಡ್ ಮಾಡ್ಕೊಳ್ತಾ ಹೋಗಿ ನಿಮ್ಗೆ CIF ವ್ಯಾಲ್ಯೂ ಸಿಗುತ್ತೆ. ಈಗ ನಾನು FOB ತಗೊಂಡಾದ್ಮೇಲೆ ಏನೇನ್ ಎಕ್ಸ್ಪೆನ್ಸಸ್ ಇದೆ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ನೋಡಿ ಇಲ್ಲಿ ದಿ ರಿಕ್ವೆಸ್ಟ್ ಆಫ್ ಇಂಪೋರ್ಟರ್ 1,000 ಹ್ಯಾಸ್ ಬಿನ್ ಇನ್ಕರ್ಡ್ ಫಾರ್ ಇಂಪ್ರೂವಿಂಗ್ ಡಿಸೈನ್ ಅಂತ ಹೇಳಿದ್ದಾರೆ. ಡಿಸೈನ್ ನ ಇಂಪ್ರೂವ್ ಮಾಡ್ಲಿಕ್ಕೆ $1,000 ಅನ್ನ ಇನ್ಕರ್ ಮಾಡಿದ್ದಾರೆ. ಹಾಗಾಗಿ ಅದು ಎಕ್ಸ್ಪೆನ್ಸಸ್ ಫಾರಿನ್ ಕರೆನ್ಸಿನಲ್ಲಿದೆ. ಆಡ್ ಡಿಸೈನ್ ಚಾರ್ಜಸ್, ಡಿಸೈನ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಆಗಿರೋದು ಡಿಸೈನ್ ಚಾರ್ಜಸ್ ಎಷ್ಟಿದೆಯಪ್ಪ ಅಂದ್ರೆ $1,000 ಇದೆ. ನನಗೆ ಅಮೌಂಟ್ ಬೇಕು ಅಂದ್ರೆ 45 ರುಪೀಸ್ ಎಕ್ಸ್ಚೇಂಜ್ ರೇಟ್ ಇದೆ. 1,000 ಇಂಟು 45 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 45,000 ನಮ್ಗೆ ಎಕ್ಸ್ಚೇಂಜ್ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಸಿಕ್ತ ರುಪೀಸ್ ಇಲ್ಲಿ ಸಿಕ್ತು. ನೆಕ್ಸ್ಟ್ ಇನ್ನೇನು ಇದೆ ಆಡ್, ಇನ್ಯಾವುದು ಎಕ್ಸ್ಪೆನ್ಸಸ್ ಫಾರಿನ್ ಕರೆನ್ಸಿನಲ್ಲಿ ಇದೆ ಅಂತ ಹೇಳಿದ್ರೆ ಫ್ರೈಟ್ ಕೊಟ್ಟಿದ್ದಾರೆ. ನೋಡಿ ಫ್ರೈಟ್ ಚಾರ್ಜಸ್ ಇದು ಮೋಸ್ಟ್ ಇಂಪಾರ್ಟೆಂಟ್, ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಫ್ರೈಟ್ ಕೊಟ್ಟಿದ್ದಾರೆ 6,000 ಅವ್ರು ಕೊಟ್ಟಿರೋದು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಎಂತ ಫ್ರೈಟ್ ಅಪ್ಪ ಅಂತ ಹೇಳಿದ್ರೆ ಏರ್ ಫ್ರೈಟ್. ನೋಡಿ ಅಲ್ಲಿ ಏರ್ ಫ್ರೈಟ್ ಅಂತ ಅಲ್ಲೇ ಹೇಳಿಲ್ವಲ್ಲ ಅಂತ ನೀವು ಕನ್ಫ್ಯೂಸ್ ಆಗ್ಬೇಡಿ. ಫಸ್ಟ್ ಹೇಳಿದಾನೆ ಕ್ವಶನ್ಸ್ ಅಲ್ಲಿ ರವಿ ಇಂಪೋರ್ಟ್ ಮಾಡ್ಕೊಳ್ತಿರೋದು ಬೈ ಏರ್, ಅಂದ್ರೆ ಥ್ರೂ ದಿ ಏರ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ ಸೊ ಅದು ಫ್ರೈಟ್ ಏನಾಗಿರುತ್ತೆ ಅಂದ್ರೆ ಏರ್ ಫ್ರೈಟೇ ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ಫ್ಲೈಟ್ ಅಂದ್ರೆ ನಾವು ಏರ್ ಫ್ಲೈಟ್ ಅಂತ ತಗೋಬೇಕು. ಅವ್ರು ಹೇಳಿದಾರೆ ಅದು ಏರ್ ಇಂದ ಇಂಪೋರ್ಟ್ ಮಾಡ್ಕೊಳ್ತಿದ್ರೆ ಅಂದ್ರೆ ಅದು ಏರ್ ಫ್ಲೈಟ್ ಅಂತಾನೆ ಅರ್ಥ. ಸೊ ಹಾಗಾಗಿ ಫ್ರೈಟ್ $US ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ಅವರು ಕೊಟ್ಟಿರೋದು ಆಕ್ಚುಲ್ ಆಗಿ 6,000 USD ಕೊಟ್ಟಿದ್ದಾರೆ. ಇದು ಅವರು ಕೊಟ್ಟಿರೋದು $, 6,000 ಅವರು ಕೊಟ್ಟಿರ್ತಕ್ಕಂಥದ್ದು 6,000 ಏರ್ ಫ್ಲೈಟ್ ಆಕ್ಚುಲ್ ಗಿವನ್ ಇನ್ ದಿ ಪ್ರಾಬ್ಲಮ್. ಸೊ ನಾನು ನಿಮಗೆ ಹೇಳಿದೆ ಸೊ ಏರ್ ಫ್ಲೈಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟಾದ್ರೂ ಕೊಡ್ಲಿ ಅದಕ್ಕೆ ನೀವೇನ್ ಮಾಡ್ಬೇಕು ಆರ್ 20% ಆನ್ FOB. ಏರ್ ಫ್ಲೈಟ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಎಷ್ಟಾದ್ರೂ ಕೊಡ್ಲಿ ಅವರು ಆಕ್ಚುಲ್ ಆಗಿ ಕೊಟ್ಟಿರೋದು 6,000 USD ಅಥವಾ 20% ಆನ್ FOB. ನೀವು 20% ಮಾಡ್ಕೋಬೇಕು FOB ಮೇಲೆ. ಈಗ FOB ನನ್ನ ಹತ್ರ ಎಷ್ಟಿದೆಯಪ್ಪ ಅಂದ್ರೆ $20,000 ಇದೆ. 20,000 ಇಂಟು FOB ಮೇಲೆ ನೀವು 20% ಮಾಡ್ಕೊಂಡ್ರೆ
ಅಂದ್ರೆ 20% ಅಂತ ಹೇಳಿದ್ರೆ 20/100 ಮಾಡ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ FOB ಮೇಲೆ ನೀವು 20% ಅನ್ನ ಮಾಡ್ಕೊಂಡ್ರೆ ನಿಮ್ಗೆ 4000 ಸಿಗುತ್ತೆ. 4000 ಸಿಗುತ್ತೆ. ಸೊ ನಿಮಗೆ 20% ಅನ್ನು FOB ಮಾಡ್ಕೊಂಡ್ರೆ ನಿಮಗೆ 4000 USD ಸಿಗುತ್ತೆ. ಸೊ ನೋಡಿ, ನೀವು ಏರ್ ಫ್ಲೈಟ್ ಅನ್ನ ತಗೋಬೇಕಾದ್ರೆ ಅವರು ಕ್ವಶನ್ ಅಲ್ಲಿ ಕೊಟ್ಟಿರೋದು 6000 USD ಆಕ್ಚುಯಲ್ ಗಿವನ್. ಸೊ ನೀವು 20% ಅನ್ನು FOB ಮಾಡಿದಾಗ 4000 USD ಬರುತ್ತೆ. ಈಗ ನೀವು ಇವೆರಡನ್ನ ಕಂಪೇರ್ ಮಾಡಬೇಕು. ಇವೆರಡನ್ನ ಕಂಪೇರ್ ಮಾಡಿದಾಗ ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ನೀವು ತಗೋಬೇಕಾದ್ರೆ ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇದೆ ಅದನ್ನೇ ತಗೋಬೇಕು. ಯಾವಾಗ್ಲೂ ಕೂಡ ಅಷ್ಟೇ ಕ್ವಶನ್ ಅಲ್ಲಿ ಏರ್ ಫ್ಲೈಟ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಎಷ್ಟಾದ್ರೂ ಕ್ವಶನ್ ಅಲ್ಲಿ ಕೊಡ್ಲಿ, ಒಂದು ಸಲ ನೀವು FOB ಮೇಲೆ 20% ಅನ್ನ ಮಾಡ್ಕೊಂಡು ಕಂಪೇರ್ ಮಾಡ್ಕೋಬೇಕು. ಕಂಪೇರ್ ಮಾಡಿ ಅದರಲ್ಲಿ ಯಾವ್ದು ಕಡಿಮೆ ಬರುತ್ತೆ ಅದೇ ತಗೋಬೇಕು. ಈಗ $6000 ಕ್ವಶನ್ ಅಲ್ಲಿ ಕೊಟ್ಟಿರೋದು, ನಾವು 20% ಮಾಡಿದ್ರೆ ನಮಗೆ 4000 ಬರುತ್ತೆ. ಈಗ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ? $4000 ಕಡಿಮೆ ಇದೆ. ಹಾಗಾಗಿ ನಾನು ತಗೋಬೇಕಾದ್ರೆ $4000 ಅನ್ನ ತಗೋಬೇಕು. ಎಕ್ಸ್ಚೇಂಜ್ ರೇಟ್ ನನಗೆ 45,000 ಕೊಟ್ಟಿದ್ದಾರೆ. 4000 ಇಂಟು 45 rupees ಮಾಡಿದ್ರೆ ನನಗೆ ಏರ್ ಫ್ಲೈಟ್ ಎಷ್ಟು ಬರುತ್ತಪ್ಪ ಅಂದ್ರೆ 1,80,000 ಏರ್ ಫ್ಲೈಟ್ ಸಿಗುತ್ತೆ. ಇದು ಏರ್ ಫ್ಲೈಟ್ ಗೆ ಸಂಬಂಧಪಟ್ಟಂತೆ ಇದು. ಯಾಕಂದ್ರೆ ಏರ್ ಫ್ಲೈಟ್ ಈಸ್ ರಿಸ್ಟ್ರಿಕ್ಟೆಡ್ ಟು 20% ಗಿನ್ನ ಜಾಸ್ತಿ ಹೋಗಬಾರ್ದು. ಹಾಗಾಗಿ ಆಕ್ಚುಯಲ್ ಗಿವನ್ ಅಥವಾ 20% ಅನ್ FOB ವಿಚ್ ಎವರ್ ಈಸ್ ಲೋಯರ್ ಈಸ್ ಟು ಬಿ ಟೇಕನ್. ಇದು ಏರ್ ಫ್ಲೈಟ್ ಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೇನಿದೆ, ಗೂಡ್ಸ್ ಆರ್ ಇನ್ಶೂರ್ಡ್ ಬಟ್ ಪ್ರೀಮಿಯಂ ಈಸ್ ನಾಟ್ ಶೋನ್, ಅಂದ್ರೆ ಇನ್ಫಾರ್ಮೇಶನ್ ಅವೈಲಬಲ್ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ಇನ್ಶೂರೆನ್ಸ್ ಕೊಟ್ಟಿಲ್ವಂತೆ. ಸೊ ಹಾಗಾಗಿ ನೋಡಿ, ಕ್ವಶನ್ ಅಲ್ಲಿ ಯಾವಾಗ ನಿಮ್ಗೆ ಇನ್ಶೂರೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಕೊಟ್ಟಿದ್ರೆ ಅವ್ರು ಎಷ್ಟು ಕೊಟ್ಟಿರ್ತಾರೋ ಅದು ತಗೊಳ್ಳಿ. ಇನ್ಶೂರೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಸೊ ಇನ್ಶೂರೆನ್ಸ್ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಗೊತ್ತಿರಬೇಕು, ಇನ್ಶೂರೆನ್ಸ್ ಅಟ್ 1.125% ಆನ್ FOB ಮೇಲೆ 1.125% ನೀವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಯಾವಾಗ ಅಂದ್ರೆ ಇನ್ಶೂರೆನ್ಸ್ ಇಫ್ ಅಮೌಂಟ್ ಈಸ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್, ಕೊಟ್ಟಿಲ್ಲ ಅಂದ್ರೆ ಮಾತ್ರ. ಸಪೋಸ್ ಅಲ್ಲಿ ಏನಾದ್ರು ಒಂದು $100 ಕೊಟ್ಬಿಟ್ಟಿದ್ದಾರೆ ಅಂದ್ರೆ ನಾನು 100 ತಗೋಬೇಕಿತ್ತು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಮ್ಯಾಂಡೇಟರಿ 1.125% ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡೇ ತಗೋಬೇಕಾಗುತ್ತೆ. ಹಾಗಾಗಿ ನನ್ನ ಹತ್ರ FOB ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 20,000 FOB ಇದೆ. ಇದ್ರ ಮೇಲೆ 1.125% ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 20,000 ಇಂಟು 1.125% ಮಾಡಿದ್ರೆ ನನಗೆ $225 ಸಿಗುತ್ತೆ. ಸೊ $225 ಇದೆ. ಮಲ್ಟಿಪ್ಲೈ ವಿತ್ ಎಕ್ಸ್ಚೇಂಜ್ ರೇಟ್ 45 rupees ಮಲ್ಟಿಪ್ಲೈ ಮಾಡಿ ಎಕ್ಸ್ಚೇಂಜ್ ರೇಟ್ ಜೊತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂದ್ರೆ 10,125 rupees ನನಗೆ ರುಪೀಸ್ ಅಲ್ಲಿ ಸಿಗುತ್ತೆ. ಇದು ಇನ್ಶೂರೆನ್ಸ್ಗೆ ಇರ್ತಕ್ಕಂಥದ್ದು. ಇನ್ಶೂರೆನ್ಸ್ ಅಮೌಂಟ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ 1.125% ಆನ್ FOB ನೀವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಹಾಗಾಗಿ FOB ವ್ಯಾಲ್ಯೂ ನಾವು ಫಸ್ಟ್ ತಗೊಂಡಿರ್ತೀವಿ, ಅದ್ರ ಮೇಲೆ 1.125% ಮಾಡಿ ಅವಾಗ ನಿಮಗೆ USD ಸಿಗುತ್ತೆ. ಎಕ್ಸ್ಚೇಂಜ್ ರೇಟ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ, ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ರುಪೀಸ್ ಸಿಗುತ್ತೆ. ಸೊ ಇದು ಇನ್ಶೂರೆನ್ಸ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೇನ್ ಕೊಟ್ಟಿದ್ದಾರೆ ನೋಡಿ, ಕಮಿಷನ್ ಪೇಯಬಲ್ ಟು ಲೋಕಲ್ ಏಜೆಂಟ್ ಇನ್ ಇಂಡಿಯಾ 4,500 ರುಪೀಸ್ ಅಲ್ಲಿ ಕೊಟ್ಟಿದ್ದಾರೆ. ನೋಡಿ, ನೀವು ಕಸ್ಟಮ್ ಡ್ಯೂಟಿ ಮಾಡ್ಬೇಕಾದ್ರೆ ರುಪೀಸ್ ಅಲ್ಲಿ ಯಾವ್ದಾದ್ರು ಕೊಡ್ಲಿ, ನೀವು ತಗೋಬೇಕಾದ್ರೆ ಇನ್ಶೂರೆನ್ಸ್ ಒಂದು ರುಪೀಸ್ ಅಲ್ಲಿ ಕೊಟ್ಟಿದ್ರೆ ತಗೊಳ್ಳಿ, ಮತ್ತೆ ಫಾರಿನ್ ಕಮಿಷನ್ಸ್ ಅನ್ನ ರುಪೀಸ್ ಅಲ್ಲಿ ಕೊಟ್ಟಿದ್ರೆ ನೀವು ತಗೊಳ್ಳಿ. ಇವೆರಡು ಬಿಟ್ಟು ಇನ್ ಯಾವುದೇ ರುಪೀಸ್ ಅಲ್ಲಿ ಇದೆ ಅಂದ್ರೆ ತಗೊಳಕ್ಕೆ ಹೋಗ್ಬೇಡಿ, ಇಗ್ನೋರ್ ಮಾಡಿ. ಕಮಿಷನ್ ಮತ್ತೆ ಇನ್ಶೂರೆನ್ಸ್ ಎರಡು ರುಪೀಸ್ ಅಲ್ಲಿ ಇದ್ರೂ ತಗೋಬೇಕು, ನೀವು ಫಾರಿನ್ ಕರೆನ್ಸಿನಲ್ಲಿ ಇದ್ರೂ ತಗೋಬೇಕು. ಇವೆರಡು ಬಿಟ್ಟು ಇನ್ ಯಾವುದೇ ಅಮೌಂಟ್ ನಿಮ್ಗೆ ರುಪೀಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡ್ತಾ ಹೋಗಿ. ಸೊ ಈಗ ನನ್ನ ಹತ್ರ ಇನ್ಶೂರೆನ್ಸ್ ಆಡ್ ಮಾಡಿದ್ಮೇಲೆ ನನಗೆ ಕಮಿಷನ್ ಇದೆ, ಕಮಿಷನ್ ಪೇಯಬಲ್ ಟು ಏಜೆಂಟ್. ನೋಡಿ, ಕಮಿಷನ್ ಪೇಯಬಲ್ ಟು ಏಜೆಂಟ್ ನನಗೆ ಡಾಲರ್ಸ್ ಅಲ್ಲಿ ಇಲ್ಲ, ಡೈರೆಕ್ಟ್ ನನಗೆ ರುಪೀಸ್ ಅಲ್ಲಿ ಕೊಟ್ಟಿದ್ದಾರೆ. 4,500 rupees ಇದೆ. ಸೊ ಎಕ್ಸ್ಚೇಂಜ್ ರೇಟ್ ನಮ್ಗೆ ಆಲ್ರೆಡಿ ಗೊತ್ತು, 45 rupees ಎಕ್ಸ್ಚೇಂಜ್ ರೇಟ್ ಇರೋದು. ಹಾಗಾದ್ರೆ ಎಷ್ಟು ಮಾಡಿದ್ರೆ ನಿಮ್ಗೆ $45 ಅಲ್ಲಿ ನಿಮ್ಗೆ ಕಮಿಷನ್ ಪೇಯಬಲ್ ಟು ಏಜೆಂಟ್ ಡಾಲರ್ಸ್ ಅಲ್ಲಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ, ಸೊ ನೀವ್ ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ರೆ ನೋಡಿ, ನನಗೆ ಡಾಲರ್ಸ್ ಅಲ್ಲಿ ಕೊಟ್ಟಿದ್ರೆ ನೋಡಿ, ನನಗೆ ಇಲ್ಲೆಲ್ಲ ಡಾಲರ್ಸ್ ಅಲ್ಲಿ ಕೊಟ್ಟಿದ್ದಾರೆ, ರುಪೀಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಅಮೌಂಟ್ ಬಂತು. ಈಗ ನಿನಗೆ ರುಪೀಸ್ ಕೊಟ್ಟಿದ್ದಾರೆ, ಎಕ್ಸ್ಚೇಂಜ್ ರೇಟ್ ಎಷ್ಟಿದೆ ಅಂತ ಗೊತ್ತು, ನಿನಗೆ ಡಾಲರ್ ಬೇಕು. ಈಗ ನಿನಗೆ ಡಾಲರ್ ಬೇಕು ಅಂದ್ರೆ 4,500 ಅಮೌಂಟ್ ರುಪೀಸ್ ಅಲ್ಲಿ ಇದೆ, ಡಿವೈಡೆಡ್ ಬೈ ಡಾಲರ್ ಬಂದು 45 rupees ಇದೆ. ಸೊ ಹಾಗಾಗಿ 4,500 ಡಿವೈಡೆಡ್ ಬೈ 45 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ $100 ಸಿಗುತ್ತೆ. ಸೊ ನೋಡಿ, ಇದು $100 ಕ್ವಶನ್ ಅಲ್ಲಿ ಕೊಟ್ಟಿಲ್ಲ,
ಸೊ ನಿಮಗೆ ರುಪೀಸ್ ಅಲ್ಲಿ ಕೊಟ್ಟು ನೀವು ಡಾಲರ್ಸ್ ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ ಈ ಕ್ವಶನ್ ಅಲ್ಲಿ. ಯಾಕಂದ್ರೆ ಇಲ್ಲಿ ಕಮಿಷನ್ ಪೇಯಬಲ್ ಟು ರುಪೀಸ್ ಅಲ್ಲೇ ಪೇಮೆಂಟ್ ಮಾಡಿದರೆ ಕಮಿಷನ್ ನ ನೀವು ತಗೊಂಡ್ಲೇಬೇಕಾಗುತ್ತೆ. ಹಾಗಾಗಿ ಕಮಿಷನ್ ಪೇಯಬಲ್ ಟು ಏಜೆಂಟ್ ರುಪೀಸ್ಗೆ 4500 ಹಾಕೊಂಡೆ, ಬಟ್ ಡಾಲರ್ಸ್ ಎಷ್ಟು ಅಂತ ಗೊತ್ತಿಲ್ಲ. ಎಕ್ಸ್ಚೇಂಜ್ ರೇಟ್ ನಮಗೆ ನಾರ್ಮಲ್ ಆಗಿ 45 ರುಪೀಸ್ ಇದೆ. ಸೊ ಹಾಗಾಗಿ ನೀವು ರುಪೀಸ್ 45,000 ರುಪೀಸ್ 4500 ಡಿವೈಡೆಡ್ ಬೈ 45 ಮಾಡಿದ್ರೆ ನಿಮಗೆ ಡಾಲರ್ಸ್ ಬಂದು 100 ಬರುತ್ತೆ. ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, $100 ಇಂಟು 45 ರುಪೀಸ್ ಮಾಡ್ಕೊಳ್ಳಿ. $100 ಇಂಟು 45 ಮಾಡಿದ್ರೆ ನಿಮಗೆ 4500 ಬರಬೇಕು. ಬೇರೆ ಬಂದ್ರೆ ಅದು ರಾಂಗ್ ಮಾಡಿದೀರಾ ಅಂತ ಅರ್ಥ. ಇದು ಕಮಿಷನ್ ಪೇಯಬಲ್ ಟು ಲೋಕಲ್ ಏಜೆಂಟ್. ನೋಡಿ, ನೆಕ್ಸ್ಟ್ ಬಂದು ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಇದೆ. ಏರ್ಪೋರ್ಟ್ ಟು ಫ್ಯಾಕ್ಟ್ರಿ ಹೀಗೆ ಕೊಡ್ತಾರೆ, ಅಥವಾ ಏರ್ಪೋರ್ಟ್ ಟು ಗೋಡೌನ್ ಅಂತ ಕೊಡ್ತಾರೆ. ತಗೊಳಕ್ ಹೋಗ್ಬಿಡಿ, ಅದು ಆಫ್ಟರ್ ಇಂಪೋರ್ಟ್ ಆದ್ಮೇಲೆ ಬಂದಿರೋದು, ತಗೊಳಕ್ ಹೋಗ್ಬಿಡಿ, ಇಗ್ನೋರ್ ಮಾಡಿ. ಇನ್ನೇನಾದ್ರೂ ಇದೆಯಾ ಎಕ್ಸ್ಪೆನ್ಸಸ್ ಆಡ್ ಮಾಡೋದು, ಇದು ಎಕ್ಸ್ಚೇಂಜ್ ರೇಟು, ಇದು ಕಸ್ಟಮ್ ಡ್ಯೂಟಿ ಬರುತ್ತೆ, ಇನ್ಯಾವುದೂ ಇಲ್ಲ. ಈಗ ಟೋಟಲ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು CIF ವ್ಯಾಲ್ಯೂ. CIF ವ್ಯಾಲ್ಯೂ ಅಂತ ಕರಿತೀವಿ. ದಟ್ ಇಸ್ CIF ವ್ಯಾಲ್ಯೂ ಅಂದ್ರೆ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಅಂಡ್ ಫ್ರೈಟ್ ಅಂತ ಕರಿತೀವಿ. ನೋಡಿ, ನೀವು ಡಾಲರ್ಸ್ನೆಲ್ಲ ಟೋಟಲ್ ಮಾಡ್ಕೊಂಬಂದ್ರೆ ಸೊ $20,325 ಸಿಗುತ್ತೆ. ಸೊ ಮಲ್ಟಿಪ್ಲೈ ವಿತ್ ಎಕ್ಸ್ಚೇಂಜ್ ರೇಟ್ ಜೊತೆ ಬೇಕಾದ್ರೆ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 25,325 ಇಂಟು 45 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 11,39,625 ನಿಮ್ಗೆ CIF ವ್ಯಾಲ್ಯೂ ರುಪೀಸ್ ಅಲ್ಲಿ ಬರುತ್ತೆ. ನೀವು ಇದ್ರ ಜೊತೆ ನೀವು ಮಲ್ಟಿಪ್ಲೈ ಆದ್ರೂ ಮಾಡಿ, ಅಥವಾ ನೀವು ಮೇಲೆಯಿಂದ ಒಂದ್ಸಲಿ ಟೋಟಲ್ ಮಾಡ್ಕೊಂಬನ್ನಿ, ಕ್ರಾಸ್ ವೆರಿಫಿಕೇಶನ್ಸ್ ಅನ್ನ ಬೇಕಾದ್ರೆ ಮಾಡ್ಕೊಳ್ಳಿ. ಫಸ್ಟ್ ಕಾಲಮ್ 9 lakh ಇದೆ, ಪ್ಲಸ್ 45,000 ಪ್ಲಸ್ 1,80,000 10,125 ಪ್ಲಸ್ 4,500 ಟೋಟಲ್ ಮಾಡಿದ್ರೆ ನಿಮ್ಗೆ ಅಷ್ಟೇ ಬರುತ್ತೆ. ಇದು CIF ವ್ಯಾಲ್ಯೂ ಅಂತ ಕರಿತೀವಿ. ಈ CIF ವ್ಯಾಲ್ಯೂ ಏನಿರುತ್ತೆ ಅದನ್ನೇ ನಾವು ಅಸೆಸಬಲ್ ವ್ಯಾಲ್ಯೂ ಅಂತ ತಗೋಬೇಕು. ಒನ್ಸ್ ನಿಮ್ಗೆ CIF ವ್ಯಾಲ್ಯೂ ಬಂದಾದ್ಮೇಲೆ ಸೊ ಅದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಅಸೆಸಬಲ್ ವ್ಯಾಲ್ಯೂ. ಯಾವ್ದು ಅಸೆಸಬಲ್ ವ್ಯಾಲ್ಯೂ ಅಂದ್ರೆ ನಿಮ್ಗೆ ಇಲ್ಲೇನು ಅಮೌಂಟ್ ಇರುತ್ತಲ್ವಾ, ರುಪೀಸ್ ಅಲ್ಲಿ ಇರುತ್ತಲ್ಲ, 11,39,625 ಏನಿದೆ, ಇದು ನಾವು ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಈಗ ನೀವು ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಇದು ಫಸ್ಟ್ ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳಕ್ಕೆ ಹೇಳುದು. ಸಿಂಪಲ್ ಆಗಿರ್ತವೆ ಕ್ವಶನ್ಸ್. ಈ ತರ ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಬಟ್ ಫ್ರೈಟ್ ಮತ್ತೆ ಇನ್ಶೂರೆನ್ಸ್ ಗೊತ್ತಿರಬೇಕು. ಏರ್ ಫ್ರೈಟ್ ಆದ್ರೆ ಅವ್ರು ಎಷ್ಟು ಕೊಟ್ಟರು 20% ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ಕೊಟ್ರೆ ತಗೊಳ್ಳಿ, ಕೊಟ್ಟಿಲ್ಲ ಅಂದ್ರೆ 1.125% ನೀವು ಮಾಡ್ಕೋಬೇಕು. ಇದು ಅಸೆಸಬಲ್ ವ್ಯಾಲ್ಯೂ ಮೊದಲನೇದು. ಇನ್ನೇನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ನಾನು ಕಸ್ಟಮ್ ಡ್ಯೂಟಿ ಕೇಳಿದ್ದಾರೆ. ಸೊ ಹಾಗಾಗಿ ನೋಡಿ, ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಈ ತರ ಕಾಲಮ್ ಹಾಕೊಳ್ಳಿ. ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಅಮೌಂಟ್ ಮತ್ತೆ ಕಸ್ಟಮ್ ಡ್ಯೂಟಿ, ಈ ತರ 4 ಕಾಲಮ್ ಹಾಕೊಳ್ಳಿ. ಫಸ್ಟ್ ನಾನು ಸೀರಿಯಲ್ ನಂಬರ್ ನ ABCD ಅಂತ ಕೊಟ್ಟಿರ್ತೀನಿ. ಫಸ್ಟ್ ಒನ್ ಕಸ್ಟಮ್ ಡ್ಯೂಟಿನ ಪೇಯಬಲ್ ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಈ ತರ 4 ಕಾಲಮ್ ಹಾಕೊಳ್ಳಿ. ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಅಮೌಂಟ್ ಮತ್ತೆ ಕಸ್ಟಮ್ ಡ್ಯೂಟಿ. ಕಸ್ಟಮ್ ಡ್ಯೂಟಿ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವು ಅಸೆಸಬಲ್ ಯಾವಾಗಲೂ ಕೂಡ ಅಸೆಸಬಲ್ ವ್ಯಾಲ್ಯೂನೇ ತಗೋಬೇಕು. ಅಸೆಸಬಲ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ಕಸ್ಟಮ್ ಡ್ಯೂಟಿ ಪೇಯಬಲ್ ನ ಮಾಡಬೇಕು. ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೊ ಅಸೆಸಬಲ್ ವ್ಯಾಲ್ಯೂನ ನಾವೇ ಫೈಂಡ್ ಔಟ್ ಮಾಡಿದೀವಿ. ನೋಡಿ, 11,39,625 ಬಂದಿದೆ. ದಟ್ ಈಸ್ 11,39,625 ಅಸೆಸಬಲ್ ವ್ಯಾಲ್ಯೂ ಇರ್ತಕ್ಕಂಥದ್ದು. ಈ ಅಸೆಸಬಲ್ ವ್ಯಾಲ್ಯೂ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇದು ಅಸೆಸಬಲ್ ವ್ಯಾಲ್ಯೂ, ಅಮೌಂಟ್ ಅಷ್ಟೇ. ಇದು ಕಸ್ಟಮ್ ಡ್ಯೂಟಿ ಅಲ್ಲ, ಡ್ಯೂಟೀಸ್ ಅಂಡ್ ಟ್ಯಾಕ್ಸ್ ಅಲ್ಲ. ದಟ್ ಇಸ್ ವ್ಯಾಲ್ಯೂ, ಟ್ಯಾಕ್ಸಬಲ್ ವ್ಯಾಲ್ಯೂ, ಕಸ್ಟಮ್ಸ್ ವ್ಯಾಲ್ಯೂ, ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಅದು ತಗೊಂಡಾದ್ಮೇಲೆ ಬಿ ಏನ್ ತಗೋಬೇಕಪ್ಪ ಅಂದ್ರೆ ಬೇಸಿಕ್ ಕಸ್ಟಮ್ ಡ್ಯೂಟಿ. ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಎಷ್ಟಂತೆ. ಸೊ ಡ್ಯೂಟೀಸ್ ಆಫ್ ಬೇಸಿಕ್ ಕಸ್ಟಮ್ ಡ್ಯೂಟಿ 10% ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸೊ ಬೇಸಿಕ್ ಕಸ್ಟಮ್ ಡ್ಯೂಟಿ 10% ಅಂತ ಹೇಳಿದ್ದಾರೆ. ಯಾವ್ದ್ರ ಮೇಲೆ 10% ಅಪ್ಪ ಅಂತ ಹೇಳಿದ್ರೆ ಯಾವಾಗಲೂ ಕೂಡ 10% ಏನಿರುತ್ತೆ, BCD ಆ 10% ಯಾವಾಗಲೂ ಕೂಡ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಅಸೆಸಬಲ್ ವ್ಯಾಲ್ಯೂ ಮೇಲೆನೆ ಕೊಡಬೇಕು. ಹಾಗಾಗಿ ಅಸೆಸಬಲ್ ವ್ಯಾಲ್ಯೂ ನನ್ನ ಹತ್ರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 11,39,625 ಇದೆ. ಇದ್ರ ಮೇಲೆ ನಾವು 10% ಅನ್ನ ಮಾಡಬೇಕು. ಸೊ ಹಾಗಾಗಿ 11,39,625 ಮೇಲೆ ಇಂಟು 10% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 1,13,962.5 ಬರುತ್ತೆ.
1,13,962.5 ಬರುತ್ತೆ, 963 ತಗೊಳ್ಳಿ. ಅದು ಅಮೌಂಟ್ ಕಾಲಮಲ್ಲೂ ತಗೋಬೇಕು. ದೆನ್ ಅದೇ ಅಮೌಂಟು ಅದು ಡ್ಯೂಟಿ ಆಗಿರೋದ್ರಿಂದ ಬೇಸಿಕ್ ಕಸ್ಟಮ್ ಡ್ಯೂಟಿ, ಹಾಗಾಗಿ ಟ್ಯಾಕ್ಸ್ ಆಗಿರೋದ್ರಿಂದ ನೀವು ಕಸ್ಟಮ್ ಡ್ಯೂಟಿ ಕಾಲಮಲ್ಲೂ ತಗೊಳ್ಳಿ. ಸೊ 1,13,963 ಈಸ್ ಕಸ್ಟಮ್ ಡ್ಯೂಟಿನಲ್ಲಿ ತಗೋಬೇಕು. ಇದು ಎರಡನೇದು ಬೇಸಿಕ್ ಕಸ್ಟಮ್ ಡ್ಯೂಟಿ 10% ಆನ್ ಅಸೆಸಬಲ್ ವ್ಯಾಲ್ಯೂ ಮೇಲೆ ತಗೋಬೇಕು. ಯಾವಾಗಲೂ ಕೂಡ ಬೇಸಿಕ್ ಕಸ್ಟಮ್ ಡ್ಯೂಟಿ ಟ್ಯಾಕ್ಸ್ ರೇಟ್ ಅವ್ರು ಏನು ಕೊಟ್ಟಿರ್ತಾರೋ ಕ್ವಶನ್ ಅಲ್ಲಿ ಅದೇ ತಗೊಳ್ಳಿ. ಇದು ಎರಡನೇದು. ನೆಕ್ಸ್ಟ್ ಸಿ, ಬೇಸಿಕ್ ಕಸ್ಟಮ್ ಡ್ಯೂಟಿ ಆದ್ಮೇಲೆ ಸಿ ನೀವು ಸೋಷಿಯಲ್ ವೆಲ್ಫೇರ್ ಸೆಸ್ ಅನ್ನ ತಗೋಬೇಕು. ಇದು ಸೋಷಿಯಲ್ ವೆಲ್ಫೇರ್ ಸೆಸ್ ಕ್ವಶನ್ ಅಲ್ಲಿ ಕೊಟ್ಟಿರ್ಬೋದು ಅಥವಾ ಕೊಡದೇನೂ ಕೂಡ ಇರ್ಬೋದು. ಸೊ ನಿಮಗೆ ಗೊತ್ತಿರಬೇಕು, ಸೋಷಿಯಲ್ ವೆಲ್ಫೇರ್ ಸೆಸ್ ಆಲ್ವೇಸ್ 10% ಆನ್ BCD. ಬೇಸಿಕ್ ಕಸ್ಟಮ್ ಡ್ಯೂಟಿ ಏನು ಬಂದಿರುತ್ತೆ ಅದ್ರ ಮೇಲೆ ಯಾವಾಗಲೂ ಕೂಡ 10% ಮ್ಯಾಂಡಟರಿಯಾಗಿ ತಗೊಳ್ಲೇಬೇಕು. ನೋಡಿ, ಕ್ವಶನ್ಸ್ ಅಲ್ಲಿ ಬರೀ ನಮಗೆ ಕೊಟ್ಟಿರೋದು ಬೇಸಿಕ್ ಕಸ್ಟಮ್ ಡ್ಯೂಟಿ ಮಾತ್ರ ಕೊಟ್ಟಿದ್ದಾರೆ, ಸೋಷಿಯಲ್ ವೆಲ್ಫೇರ್ ಸೆಸ್ ಬಗ್ಗೆ ಏನು ಹೇಳಿಲ್ಲ. ಸೊ ಏನು ಹೇಳಿಲ್ಲ ಅಂದ್ರೂ ಕೂಡ ನೀವು ಕಸ್ಟಮ್ ಡ್ಯೂಟಿ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಸೋಷಿಯಲ್ ವೆಲ್ಫೇರ್ ಸೆಸ್ 10% ಆನ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಇಸ್ ಅಪ್ಲಿಕಬಲ್, ಇಟ್ ಇಸ್ ಮ್ಯಾಂಡೇಟರಿ. ಸೊ ಹಾಗಾಗಿ ನಮ್ಮ ಹತ್ರ ಬೇಸಿಕ್ ಕಸ್ಟಮ್ ಡ್ಯೂಟಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಸೊ 1,13,963 ಇದೆ. ಇದ್ರ ಮೇಲೆ ನಾವು 10% ಸೋಷಿಯಲ್ ವೆಲ್ಫೇರ್ ಸೆಸ್ ಅನ್ನ ಕೊಡಬೇಕಂತೆ. ಸೊ ಹಾಗಾಗಿ 1,13,963 ಮೇಲೆ ಇಂಟು ನಾನು 10% ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 11,396 ನನಗೆ ಸಿಗುತ್ತೆ. 11,396.3 ಬರುತ್ತೆ. 11,396 ತಗೊಳ್ಳಿ. ಸೊ ಇದು ಅಮೌಂಟ್ ಕಾಲಮಲ್ಲೂ ತಗೋಬೇಕು ನೀವು ಅದೇ ಅಮೌಂಟನ್ನು. ಸೊ ಕಸ್ಟಮ್ ಡ್ಯೂಟಿ ಕಾಲಮಲ್ಲೂ ತಗೋಬೇಕು. ಇಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಟ್ಯಾಕ್ಸಸ್ ಆಗಿರೋದ್ರಿಂದ ಡ್ಯೂಟಿ ಕಾಲಮಲ್ಲೂ ತಗೋಬೇಕು. ಇದು ಮೂರನೇದು ಸೋಷಿಯಲ್ ವೆಲ್ಫೇರ್ ಸೆಸ್. ಈಗ ಎ ಅಸೆಸಬಲ್ ವ್ಯಾಲ್ಯೂ, ಬಿ ಬೇಸಿಕ್ ಕಸ್ಟಮ್ ಡ್ಯೂಟಿ, ಸಿ ಸೋಷಿಯಲ್ ವೆಲ್ಫೇರ್ ಸೆಸ್ ಆದ್ಮೇಲೆ ಡಿ ನೀವೇನ್ ಮಾಡಬೇಕು ಅಂದ್ರೆ ಈ ಮೂರನ್ನು ಕೂಡ ಟೋಟಲ್ ಮಾಡಬೇಕು. ಸಬ್ ಟೋಟಲ್ ಅಂತ ಕರಿತೀವಿ. ಆ ಸಬ್ ಟೋಟಲ್ ಡಿ ಆಗಿರುತ್ತೆ. ಈ ಸಬ್ ಟೋಟಲ್ ಮಾಡ್ತಾ ಇರೋದ್ರೆ ಬರೀ ಅಮೌಂಟ್ ಕಾಲಮ್ ಮಾತ್ರ ಟೋಟಲ್ ಮಾಡಿ. ಸಬ್ ಟೋಟಲ್ ನೀವು ಈ ಅಮೌಂಟ್ ಮೂರನ್ನು ಕೂಡ ನೀವು ಟೋಟಲ್ ಮಾಡಬೇಕು. ಈ ಮೂರು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 12,64,984 ಸಬ್ ಟೋಟಲ್ ಸಿಗುತ್ತೆ. ಇದು 12,64,984 ನಮಗೆ ಸಿಗ್ತಕ್ಕಂಥದ್ದು. ಇದು ಅಮೌಂಟ್ ಕಾಲಮ್ ಮಾತ್ರ ಟೋಟಲ್ ಮಾಡಿ, ಡ್ಯೂಟಿ ಕಾಲಮ್ನ ಟೋಟಲ್ ಮಾಡಬೇಡಿ. ಇದು ಡಿ ಇರುತ್ತೆ. ನೆಕ್ಸ್ಟ್ ಈ ಏನಪ್ಪ ಅಂದ್ರೆ IGST ಅಟ್ 18% ತಗೋಬೇಕು. ನೋಡಿ, IGSTನೂ ಕೂಡ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಅದು ಮ್ಯಾಂಡೇಟರಿ. ಕ್ವಶನ್ ಅಲ್ಲಿ ಹೇಳ್ಬೋದು, ಹೇಳ್ದೇನು ಕೂಡ ಇರ್ಬೋದು. IGSTನ ಇಂಪೋರ್ಟ್ ಕಸ್ಟಮ್ ಡ್ಯೂಟಿ ಮೇಲೆ IGST 18% ಕೊಡಬೇಕು. ಸೊ ಇದು IGST 18% ಯಾವ್ದ್ರ ಮೇಲೆ ಅಂದ್ರೆ ಸಬ್ ಟೋಟಲ್ ನೀವೇನು ಟೋಟಲ್ ಮಾಡಿದಿರಾ 12,64,984 ಏನಿದೆ ಇದ್ರ ಮೇಲೆ 18% ನೀವು IGSTನ ಕೊಡಬೇಕು. IGST ಯಾವಾಗಲೂ ಕೂಡ ಸಬ್ ಟೋಟಲ್ ಮೇಲೆನೆ ಕೊಡಬೇಕಾಗುತ್ತೆ. ಹಾಗಾಗಿ ಇದ್ರ ಮೇಲೆ ನಾವು 18% ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಸೊ 2,27,697 ನಮಗೆ IGST ಸಿಗುತ್ತೆ. ಅದನ್ನ ಅಮೌಂಟ್ ಕಾಲಮಲ್ಲೂ ತಗೋಬೇಕು, ನೀವು ಡ್ಯೂಟಿ ಕಾಲಮಲ್ಲೂ ತಗೋಬೇಕಾಗುತ್ತೆ. 2,27,697 ನಮಗೆ ಡ್ಯೂಟಿ ಕಾಲಮಲ್ಲೂ ಬರುತ್ತೆ. ಇದು IGST ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳೋದು ಸಬ್ ಟೋಟಲ್ ಮೇಲೆ ತಗೋಬೇಕು. ಈಗ ಫೈನಲ್ ಆಗಿ ಇನ್ನು ಲಾಸ್ಟ್ ಈಗ ಎಲ್ಲ ಟೋಟಲ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಎಫ್ ಏನಪ್ಪ ಅಂತ ಹೇಳಿದ್ರೆ ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್. ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್ ಅಂತ ಕರಿತೀವಿ. ಸೊ ನೀವು ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್ನ ಟೋಟಲ್ ಮಾಡಬೇಕು ಅಂತ ಹೇಳಿದ್ರೆ ಲಾಸ್ಟ್ ಕಾಲಮ್ ಡ್ಯೂಟಿ ಕಾಲಮ್ ಏನಿರುತ್ತೆ ಅದನ್ನು ಮಾತ್ರ ಟೋಟಲ್ ಮಾಡಿ. ಸೊ 2,27,697 ಪ್ಲಸ್ 11,396 ಪ್ಲಸ್ 1,13,963 ಟೋಟಲ್ ಮಾಡಿದ್ರೆ ನಮಗೆ 3,53,056 ನಮಗೆ ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್ ಸಿಗುತ್ತೆ. ಸೊ ಇದು ಕಸ್ಟಮ್ ಡ್ಯೂಟಿ ಪೇಯಬಲ್ ಅಂತ ಕರಿತೀವಿ. ಸೊ ಇದು ಇದೇ ಥರನೇ ಕಸ್ಟಮ್ ಡ್ಯೂಟಿ ಪೇಯಬಲ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಇದು ಸಿಂಪಲ್ ಆಗಿ ಮಾಡ್ಕೊಂಡು ಹೋಗಿ ಈ ಥರ ಫಾರ್ಮೆಟ್ ಹಾಕೊಂಡು ಎ ಇಂದ ಎಫ್ ವರ್ಗೂ ಹೀಗೆ ಇರಬೇಕು. ಎ ಅಸೆಸಬಲ್ ವ್ಯಾಲ್ಯೂ ತಗೊಳ್ಳಿ, ಬಿ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಪ್ ಟು ದಿ ರೇಟ್ ಆನ್ ಅಸೆಸಬಲ್ ವ್ಯಾಲ್ಯೂ, ಸಿ ಸೋಷಿಯಲ್ ವೆಲ್ಫೇರ್ at 10% ಆನ್ ಬೇಸಿಕ್ ಕಸ್ಟಮ್ ಡ್ಯೂಟಿ, ಡಿ ಸಬ್ ಟೋಟಲ್ ಮಾಡಿ ಅಮೌಂಟ್ ಮಾತ್ರ ಟೋಟಲ್ ಮಾಡ್ಕೊಳ್ಳಿ, ಡಿ ಆ ಸಬ್ ಟೋಟಲ್ ಮೇಲೆ IGST 18% ಕೊಡಿ, ದೆನ್ ಎಫ್ ಬಂದು ಟೋಟಲ್ ಕಸ್ಟಮ್ ಡ್ಯೂಟಿ ಬರುತ್ತೆ. ಲಾಸ್ಟ್ ಕಾಲಮ್ ಮಾತ್ರ ಟೋಟಲ್ ಮಾಡಿ ನಿಮಗೆ ಕಸ್ಟಮ್ ಡ್ಯೂಟಿ ಸಿಗುತ್ತೆ.
ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರು. ಈ ಒಂದು ಆನ್ಸರ್ಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನು ಅನಿಸುತ್ತೆ ಈ ವಿಡಿಯೋ ನೋಡಿದ್ದಾದ್ಮೇಲೆ, ಸೊ ಅದು ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.